ಎವ್ರಿಥಿಂಗ್ ಈಸ್ ಎನರ್ಜಿ ಆ್ಯಂಡ್ ಎನರ್ಜಿ ಈಸ್ ಎವ್ರಿಥಿಂಗ್. 4 ಥರದ ಐಡೆಂಟಿಟಿ ನಾವು ಗುರುತಿಸ್ಬೋದು. ಒಂದನೇದು ಸರ್ವೈವರ್, ಎರಡನೇದು ಸೋಲ್ಜರ್, ಮೂರನೇದು ವಾರಿಯರ್, ನಾಲ್ಕನೇದು ಸೂಪರ್ ಹೀರೋ. ಈ ಸರ್ವೈವರ್ ಐಡೆಂಟಿಟಿ ಇರುವಂಥವರು 25% ಎನರ್ಜಿ ಹೊಂದಿರ್ತಾರೆ. ಈ ಮೊಬೈಲ್ ಬ್ಯಾಟ್ರಿಲಿ 100%ಅಲ್ಲಿ 25% ಇದ್ದರೆ ಎಷ್ಟೊತ್ತು ನಡೀತದೆ ಮೊಬೈಲು? ಸ್ವಲ್ಪ ಹೊತ್ತು ನಂತರ ಸ್ವಿಚ್ ಆಫ್ ಆಗುತ್ತಲ್ಲ, ಆ ರೀತಿ. ಇವರು ಶಾರ್ಟ್ಕಟ್ಟು, ಆಲ್ಟರ್ನೇಟು, ಅವಲಂಬನೆ, ಈ ರೀತಿಯ ಮೈಂಡ್ಸೆಟ್ಟು. ಹೇಗಾದರೂ ಸರಿ ಬದುಕಬೇಕು ಅನ್ನೋಂಥವ್ರು. ಎರಡನೇ ಐಡೆಂಟಿಟಿ ಸೋಲ್ಜರ್, 50% ಬ್ಯಾಟ್ರಿ. ಇವರು ಫೈಟ್ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ, ಐಡಿಯಾ ಇರಲ್ಲ, ಗೆಲ್ತೀನ ಸೋಲ್ತೀನ ಅಂತ ಅದು ಗೊತ್ತಿಲ್ಲ ಅವರಿಗೆ. ಗಟ್ಸ್ ಇದೆ, ಫೈಟ್ ಮಾಡ್ತಾರೆ. ಇವರು ಲೆಸ್ ಸ್ಕಿಲ್ಲು, ಹೈ ಕಾನ್ಫಿಡೆನ್ಸ್ ಇರುತ್ತೆ, ಆದರೆ ನಾಲೆಜು ಸ್ಕಿಲ್ಲು ಸ್ವಲ್ಪ ಮಟ್ಟಿಗಿರುತ್ತೆ. ಇವರು ಗೇಮ್ನ ಸ್ಟಾರ್ಟ್ ಮಾಡ್ತಾರೆ, ಆದರೆ ಸ್ಟಾಪ್ ಮಾಡೋದು ಎಬಿಲಿಟಿ ಇರಲ್ಲ ಇವರಿಗೆ, ಕ್ಲೋಸ್ ಮಾಡೋ ಎಬಿಲಿಟಿ ಇರಲ್ಲ. ದೇ ಸ್ಟಾರ್ಟ್ ದ ಗೇಮ್, ಡೋಂಟ್ ಎಬಿಲಿಟಿ ಟು ಕ್ಲೋಸ್ ದ ಗೇಮ್. ಮೂರನೇವರು ವಾರಿಯರ್, 75%. ಇವ್ರಿಗೆ ಗೊತ್ತು ಹೇಗೆ ಗೆಲ್ಲಬೇಕು ಅಂತ. ಇವರು ಸ್ಟಾರ್ಟ್ ಮಾಡೋದಷ್ಟೇ ಅಲ್ಲ, ಗೆಲ್ತಾರೆ ಕೂಡ. ಹೈ ಕಾನ್ಫಿಡೆನ್ಸ್, ನಾಲೆಜ್ ಇದೆ, ಇವರು ವಿನ್ನರು. ನಾಲ್ಕನೇ ಐಡೆಂಟಿಟಿ ಸೂಪರ್ ಹೀರೋ. ಕಾನ್ಫಿಡೆನ್ಸ್ ಜಾಸ್ತಿ, ಸ್ಕಿಲ್ ಜಾಸ್ತಿ ಇದೆ, ನಾಲೆಜ್ ಇದೆ, ಒಳ್ಳೆ ಹ್ಯಾಬಿಟ್ ಇದೆ, 100/100. ಇವರು ತಮ್ಮ ಬಗ್ಗೆ ಯೋಚನೆ ಮಾಡೋದಷ್ಟೇ ಅಲ್ಲ, ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಇಲ್ಲಿ ನೀವು ನಿಮ್ಮ ಐಡೆಂಟಿಟಿನ ನೀವು ಗಮನಿಸ್ಕೋಬೋದು. ನೀವು ಸೂಪರ್ ಹೀರೋ ಯಾವಾಗ ಆಗಿರ್ತೀರ ಅಂದರೆ ಮಕ್ಕಳ ಮುಂದೆ. ನೀವು ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ, ಏನು ಬೇಕಾದರೂ ಕೊಡ್ತೀರಾ. ಬಟ್ಟೆ ಬೇಕಾ, ಸ್ಕೂಲ್ ಬೇಕಾ, ಊಟ ತಿಂಡಿ, ಅವರ ಎಲ್ಲ ಪ್ರಶ್ನೆಗೆ ಉತ್ತರ. ಮಕ್ಕಳ ಮುಂದೆ ನೀವು ಸೂಪರ್ ಹೀರೋ. ಫ್ರೆಂಡ್ಸ್ ಮುಂದೆ ನೀವಿದ್ದಾಗ ನೀವು ಜೋಕ್ ಮಾಡ್ತೀರಾ, ಅವರ ಸಮಸ್ಯೆಗೆ ಪರಿಹಾರ ಮಾಡ್ತೀರಾ, ಕಾನ್ಫಿಡೆಂಟ್ ಆಗಿರ್ತೀರಾ, ಅಲ್ಲೂ ನೀವು ಸೂಪರ್ ಹೀರೋನೇ. ವರ್ಕ್ ಪ್ಲೇಸಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ಕಾನ್ಫಿಡೆಂಟ್ ಲೋ ಆಗುತ್ತೆ, ಎನರ್ಜಿ ಲೋ. ಅಥವಾ ಕ್ಲೈಂಟ್ಸು, ಟಫ್ ಕ್ಲೈಂಟ್ಸ್ ಇದ್ದಾಗ ಲೋ ಫೀಲ್ ಮಾಡ್ತೀರಾ. ಇದೇ ರೀತಿ ಎನರ್ಜಿ ಇದ್ದಾಗ ನೀವು ಮನೇಲಿ ಬಂದರೂ ಸಮೇತ ಎನರ್ಜಿ ಲೋ ಆಗಿದ್ದಾಗ, ಬೇಜಾರಲ್ಲಿದ್ದಾಗ ಮಕ್ಕಳು ಬರ್ತಾರೆ, ನಮ್ಗೆ ಇರಿಟೇಟ್ ಆಗುತ್ತೆ. ನೆನ್ನೆ ಮೊನ್ನೆಲ್ಲ ಸೂಪರ್ ಹೀರೋ ಆಗಿದ್ದರೆ, ಆದರೆ ಇವತ್ತು ನಿಮ್ಮ ಎನರ್ಜಿ ಲೋ ಇದೆ. ಇಲ್ಲಿ ಅರ್ಥ ಮಾಡಿಕೊಡ್ಬೇಕಾದ ವಿಷಯ, ವಾಟ್ ಕೈಂಡ್ ಆಫ್ ಲೈಫ್ ಆರ್ ವಾಟ್ ಕೈಂಡ್ ಆಫ್ ರಿಸಲ್ಟ್ಸ್ ಯು ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್, ಯು ವಿಲ್ ಬಿ ಸೂಪರ್ ಹೀರೋ. ನೀವು ನಿಮ್ಮ ಜೀವನದಲ್ಲಿ ಅಥವಾ ಕೆಲಸದಲ್ಲಿ ಯಾವ ಥರದ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತೀರಾ, ಅದ್ರ ಮೇಲೆ ನಾವು ಸೂಪರ್ ಹೀರೋ ಅನ್ನೋದನ್ನು ಅರ್ಥ ಆಗುತ್ತೆ. ನಾವು ಸರ್ವೈವರ್ನಿಂದ ಸೂಪರ್ ಹೀರೋ ಆಗೋಕ್ಕೆ ಅವಶ್ಯಕತೆ ಇದೆ, ಅಗತ್ಯ ಇದೆ. ಹೇಗೆ ನಾವು ಗುರುತಿಸಬೇಕು? ಕರೆಂಟ್ ಸಿಚುವೇಷನಲ್ಲಿ ನಾವು ಎಲ್ಲೆಲ್ಲಿದ್ದೀವಿ, ಹೆಲ್ತಲ್ಲಿ, ವೆಲ್ತಲ್ಲಿ, ಕ್ಯಾರಿಯರಲ್ಲಿ ಎಲ್ಲಿ ಸ್ಟ್ರಕ್ ಆಗಿದ್ದೀವಿ, ಅದನ್ನು ಮೊದಲು ಗುರುತಿಸಿದರೆ ಮುಂದೆ ಸೂಪರ್ ಹೀರೋ ಆಗ್ಬೋದು. ಮೊದಲು ಗುರುತಿಸ್ಬೇಕಾಗತ್ತೆ. ಎಲ್ಲಿ ಸರ್ವೈವಲ್ ಆಗಿದ್ದೀನಿ ಅದನ್ನು ಒಪ್ಕೋಬೇಕು. ಅಲ್ಲಿ ನಮ್ಮ ಎನರ್ಜಿ ಲೋ ಇದೆ, ಸ್ಕಿಲ್, ಕಾನ್ಫಿಡೆನ್ಸ್ ಎಲ್ಲ ಲೋ ಇದೆ, ಅಲ್ಲಿ ಶಿಫ್ಟ್ ಆಗಬೇಕೀಗ. ಆ ಫಿಲ್ ದ ಗ್ಯಾಪ್ ಯಾವ ರೀತಿ ಫಿಲ್ ಮಾಡ್ತೀರಾ ಅಂದರೆ, ಎನರ್ಜಿ ಹೈ ಮಾಡ್ಕೋಬೇಕು, ಫೋಕಸ್ಸು, ಕ್ಲಾರಿಟಿ, ಕಾನ್ಫಿಡೆಂಟ್. ಈ ಮೂಲಕ ನಾವು ಕರೆಂಟ್ ಸಿಚುವೇಷನ್ನಿಂದ ಸೂಪರ್ ಹೀರೋ ತನಕ ತಲುಪ್ಬೋದು. ಈ ಫಿಲ್ ದ ಗ್ಯಾಪ್, ಈ ಫೋಕಸ್ಸು, ಎನರ್ಜಿ, ಕ್ಲಾರಿಟಿ, ಕಾನ್ಫಿಡೆನ್ಸು, ಇದಕ್ಕಿರುವ ಕೀ ಯಾವುದಂದರೆ ಸ್ಪೀಡ್ ಅನ್ನೋದೇ ಒಂದು ಕೀ. ನಾವು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಕೇಳಿದ್ದೀವಿ, ನಿಧಾನ ಮಾಡಿ, ಆರಾಮಾಗಿ ಮಾಡಿ ಅಂತ. ಆದರೆ ಇಲ್ಲಿ ನಾವು ನಿಧಾನ ಮಾಡಲಿಕ್ಕಾಗಲ್ಲ. ನಿಧಾನ ಮಾಡಿದ್ರೆ ಡಿಸ್ಟ್ರಾಕ್ಷನ್ ಆಗ್ತೀವಿ, ಆವಾಗ ಆಕ್ಸಿಡೆಂಟ್ ಆಗ್ತವೆ, ತೊಂದರೆಗಳಾಗ್ತವೆ. ಸ್ಪೀಡ್, ನೋ ಡಿಸ್ಟ್ರಾಕ್ಟ್. ನೀವು ಫೋಕಸ್ ಆಗಿರ್ತೀರ. ವಾಟ್ ಎವರ್ ವಾಂಟ್ ಟು ಡೂ, ಜಸ್ಟ್ ಡೂ ಟೇಕ್ ಆ್ಯಕ್ಷನ್. ಏನೇ ಮಾಡಬೇಕು ಅಂದರೆ ಮಾಡಿ, ಆ್ಯಕ್ಷನ್ ತಗೊಳ್ಳಿ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, 1ನೇ ತಾರೀಕಿಂದ ಮಾಡ್ತೀನಿ, ಅಮಾವಾಸ್ಯೆ ಕಳೀಲಿ, ಈ ರೀತಿಯ ನೆಪಗಳನ್ನು ಕೊಟ್ಕೊಳ್ಳೋದೆ. ಆ್ಯಕ್ಷನ್ ತಗೋಬೇಕು. ಸ್ಪೀಡ್ ಹೇಗೆ ಬರುತ್ತೆ ಗೊತ್ತಾ? ಕ್ಲಾರಿಟಿಯಿಂದ. ನಿಮಗೀಗ ಬರ್ಕೊಂಡಿದ್ದೀರಾ, ಎಲ್ಲಿ ತೊಂದರೆ ಆಗ್ಬೋದು, ಏನು ತೊಂದರೆ ಆಗ್ಬೋದು, ಸ್ಪಷ್ಟತೆ ಇದೆ, ಅದು ಗೊತ್ತಿದ್ದಾಗ ಸ್ಪೀಡ್ ಬರುತ್ತೆ. ಹಾಗಾಗಿ ಮೊದಲು ಸ್ಪಷ್ಟತೆ ಬರಬೇಕು. ಎಲ್ಲಿದ್ದೀವಿ, ಯಾಕಿದ್ದೀವಿ, ಈ ರೀತಿ ಏನು ತೊಂದರೆ ನಮ್ಮನ್ನು ಕಾಡ್ತಾ ಇದೆ, ಅದನ್ನು ಕರೆಕ್ಟಾಗಿ ನೀವು ಒಂದು ಫೈಂಡ್ ಔಟ್ ಮಾಡಿದ್ರೆ, ಲಾಕೆಟ್ ಮಾಡಿದ್ರೆ ನೀವು ಏನು ಮಾಡ್ಬೋದು ಅನ್ನೋದು ನಿಮಗೆ ದಾರಿ ತೋರುತ್ತೆ. ಹೇಗೆ ಫೇಸ್ ಮಾಡಬೇಕು ಅನ್ನೋದು ಕಾನ್ಫಿಡೆನ್ಸು ಬರುತ್ತೆ.